ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಬಿ ಕ್ರಿಯೇಷನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ನನ್ನ ಚಾನಲಲ್ಲಿ ನಾನು ಏನೇನು ಕೆಲಸ ಮಾಡ್ತೀನಿ ಅಂತ ಆಲ್ರೆಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಲವು ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಕೆಲವು ವಿಡಿಯೋದಲ್ಲಿ ನಾನು ಲಿಂಕ್ಸ್ ಕೊಟ್ಟಿದ್ದೀನಿ. ನನ್ನ ವಾಟ್ಸಪ್ ಲಿಂಕ್ ಇದೆ ರೀಸೇಲರ್ಗೋಸ್ಕರ. ಮತ್ತು ಇದ್ರ ಜೊತೆಗೆ ನನ್ನ ಕಲೆಕ್ಷನ್ನು ಆಲ್ಮೋಸ್ಟ್ ಎಲ್ಲರೂ ನೋಡಿದ್ದೀರಾ. ಇದರಲ್ಲಿ ಇಯರಿಂಗು, ಬ್ಯಾಂಗಲ್ಸು, ಚೋಕರ್ಸು, ಲಾಂಗ್ ಚೈನ್ಸು, ಬ್ರೈಡಲ್ ಕಲೆಕ್ಷನ್ನು, ಸೆಮಿ ಬ್ರೈಡಲ್ ಕಲೆಕ್ಷನ್ನು, ಮತ್ತು ಪಾರ್ಟಿ ವೇರು, ರಿಸೆಪ್ಷನ್ ವೇರು, ಇಂಥ ಕಲೆಕ್ಷನ್ ಇಲ್ಲ ಅಂತ ಇಲ್ಲ. ಇದೆಲ್ಲದನ್ನು ನಾವು ಚಿನ್ನದಲ್ಲಿ ಮಾಡಿಸ್ಕೊಳ್ಳೋಕ್ಕೆ ಇವಾಗಿನ ಇರೋ ರೇಟಲ್ಲಿ ತುಂಬಾ ಕಷ್ಟ ಇದೆ ಅಂತಲೇ ಹೇಳ್ಬೋದು. 1 ಗ್ರಾಮ್ ಚಿನ್ನಕ್ಕೆ 8,000 ಅಂತಂದರೆ ನೀವು ಇದೇ ಜ್ಯುವೆಲರಿನ ಮಾಡಿಸ್ಕೊಳ್ಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ನೀವು ಇದನ್ನು ಡಿಫ್ರೆಂಟಾಗಿ ತೊಗೊಳ್ಬೋದು. ಈ ಥರ ಇಮಿಟೇಷನ್ ಜ್ಯುವೆಲರಿ, CZ ಜ್ಯುವೆಲರಿ, ಅಮೆರಿಕನ್ದು ಸ್ಟೋನ್ಸಲ್ಲಿ ಇರೋವಂಥ ಜ್ಯುವೆಲರಿನ ತೊಗೊಳ್ಬೇಕು ಅಂತಂದರೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಆಗಲ್ಲ ಅಂತ ಅನ್ಕೊಳ್ತೀನಿ. ಯಾರೆಲ್ಲ ಇಷ್ಟಪಡ್ತೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಬ್ಬರು ಸಬ್ಸ್ಕ್ರೈಬರ್ ಸಿಗ್ದಂಗೆ ಆಗುತ್ತೆ. ನನಗೊಂದು ಇಷ್ಟು ಸೆಕೆಂಡು ಅನ್ನೋದೊಂದು ಒಂದು ವಾಚ್ ಟೈಮ್ ಅಂತ ಸಿಕ್ದಂಗೆ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಆಗೋದಿಲ್ಲ. ನಾನು ಮನೇಲಿ ಬೇರೆ ಕೆಲಸನೂ ಮಾಡ್ತಾಯಿದ್ದೀನಿ. ಎಲ್ಲರಂಗೆ ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾತಕ್ಕೋಸ್ಕರ ಅಂತಂದರೆ ನನ್ನ ಚಾನಲ್ನ ಗ್ರೋ ಮಾಡೋದಕ್ಕೋಸ್ಕರ ಅಷ್ಟೇ. ಇದರಿಂದ ನನಗೆ ಯಾವುದೇ ರೀತಿ ಕಮೆಂಟ್ ಬರ್ತಿಲ್ಲ, ಯಾವುದೇ ರೀತಿ ಅರ್ನಿಂಗ್ಸು ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳ್ತೀನಿ. ಯಾಕಂದರೆ ನಿಮಗೆ ನನ್ನ ಸಬ್ಸ್ಕ್ರಿಪ್ಷನ್ ಆಗಲಿ ಮತ್ತು ನಾನು ಎಷ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಎಷ್ಟು ವ್ಯೂವರ್ಸ್ ಇದೆ ಅಂತ ನಿಮ್ಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗುತ್ತೆ. ಸೊ ಎಲ್ಲರೂ ಇದರಲ್ಲಿ ಅವ್ರವ್ರದ್ದು ಕನ್ನಡ ಬ್ಲಾಗ್ಸು ಎಲ್ಲರದ್ದು ಅವರ ಡೈಲಿ ರುಟೀನ್ ಏನಿದೆಯೋ ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದಾರೆ. ನಾನೊಂದು ಜ್ಯುವೆಲರಿಲೇ ಮಾಡ್ಕೊಂಡು ಬಂದಿರೋದ್ರಿಂದ ಇದರಲ್ಲಿ ನಾನು ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಟ್ಟು ಇದನ್ನು ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ನಾನು ಮನೇಲೇ ಸ್ಯಾರಿ ಫಾಲು, ಜಿಗ್ಜಾಗು, ಕುಚ್ಚು ಮಾಡ್ತೀನಿ. ಆಲ್ಮೋಸ್ಟ್ ನಾನು ಬರೀ ಕೆಲವು ಬೀಡ್ಸು ಮತ್ತು ಬೇಬಿ ಕುಚ್ಚು ಆ ಥರ ಕುಚ್ಚುಗಳು ಮಾಡ್ತೀನಿ. ಯಾರು ನಮ್ಮ ಮನೆ ಸರೌಂಡಿಂಗಲ್ಲಿರೋರು ಇದ್ರದ್ದು ಆರ್ಡ್ರ್ ಕೊಡಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನೊಂದು 3-4 ಇಲ್ಲಾಂದರೆ ಒಂದು 4-5 ವಿಡಿಯೋ ಹಾಕಿದ್ದೀನಿ ಕುಚ್ಚಿಂದು, ಅದು ನಿಮಗೆ ಸಿಗುತ್ತೆ. ಮತ್ತು ಯಾರು ಪ್ಯೂರ್ ಕೊಕೊನೆಟ್ ಆಯಿಲ್ ಬೇಕು ಅನ್ನೋರು ದಯವಿಟ್ಟು ಕಮೆಂಟ್ ಮಾಡಿ. ಎಲ್ಲರೂ ಇವಾಗ ಆಲ್ಮೋಸ್ಟ್ ನಾನು ಆಲ್ರೆಡಿ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ನಾನು ಇದ್ರ ಮುಂಚೆ ವಿಡಿಯೋದಲ್ಲೂ ಅಪ್ಲೋಡ್ ಮಾಡಿದ್ದೀನಿ. ಪ್ಯೂರ್ ಕೊಕೊನೆಟ್ ಆಯಿಲು, ಕ್ಯಾಸ್ಟ್ರ್ ಆಯಿಲ್ ಎಲ್ಲ ಸಿಗುತ್ತೆ. ಬೇಕು ಅನ್ನೋರು ನನಗೆ ಕಮೆಂಟ್ ಮಾಡಿ ಆರ್ಡ್ರ್ ತೊಗೊಳ್ತೀನಿ ಅಂತ. ನಾನೇ ಮನೆಯಲ್ಲಿ ಖುದ್ದಾಗಿ ಏನೇನು ಯೂಸ್ ಮಾಡಿ ಹೇರ್ ಗ್ರೋತ್ ಆಯಿಲ್ ಅಂತ ರೆಡಿ ಮಾಡಿದ್ದೀನಿ. ಅದನ್ನು ನಾನು ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಸೇಲು ಮಾಡ್ತಾಯಿದ್ದೀನಿ. ಇಷ್ಟ ಆದವರು ಅದನ್ನು ತೊಗೊಳ್ಬೋದು. ನನಗೆ ತುಂಬ ಅದ್ರ ಬಗ್ಗೆನೇ ಕೂತ್ಕೊಂಡು ಪ್ರಮೋಷನ್ ಮಾಡೋದಕ್ಕೆ ಅಷ್ಟು ಬರೋದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಬರೀ ಫೋನಲ್ಲೇ ಕೂತ್ಕೊಂಡ್ರೆ ನಾನು ಮನೇಲಿರೋ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ತುಂಬ ಟೈಮ್ ಹಿಡಿದ್ಬಿಡುತ್ತೆ. ಫುಲ್ ಮನೆ ಇನ್ಚಾರ್ಜು ನನ್ನ ಮೇಲೆ ಇದೆ. ಸೊ ಅದಕ್ಕೋಸ್ಕರ ನಾನು ಆಲ್ಮೋಸ್ಟು ಎಲ್ಲ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದೇ ವಿಡಿಯೋಗಳನ್ನ ರಿಪೀಟೆಡ್ ಮಾಡಿದ್ರೆ ಯೂಟ್ಯೂಬಲ್ಲಿ ಅದು ಸ್ಟ್ರೈಕ್ ಆಗುತ್ತೆ. ಮತ್ತು ಕಂಟಿನ್ಯೂಷನ್ ಆಗಿ ಯೂಸ್ ಮಾಡಿದ್ದೆ ಕಂಟೆಂಟ್ ಆಗಲಿ ಮತ್ತು ವಿಡಿಯೋಸ್ ಆಗಲಿ ಏನೇ ಒಂದು ಪಿಕ್ಚರ್ ಆಗಲಿ ಯೂಸ್ ಮಾಡೋಂಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಮಾಡ್ತಾಯಿಲ್ಲ ಅಂತ ಹೇಳ್ಬೋದು. ಮತ್ತು ಯಾವ್ಯಾವ ಐಟಮ್ ಹಾಕಿ ಆ ಹೇರ್ ಗ್ರೋತ್ ಆಯಿಲ್ ರೆಡಿ ಮಾಡಿದ್ದೀನಿ ಅಂತ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಬೇಕಾದ್ರೆ ಅದ್ರದ್ದು ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಇದರಲ್ಲಿ ಹಾಕ್ತೀನಿ. ಇಷ್ಟ ಆದವರು ಕಮೆಂಟ್ ಮಾಡಿ ತೊಗೊಳ್ಳಿ. ಅದು ಅದರದ್ದು ರೇಟ್ ಏನು, ಡೀಟೇಲ್ಸ್ ಎಲ್ಲನೂ ನಾನು ನಿಮಗೆ ಕಮೆಂಟ್ ಮಾಡಿದ್ರೆ ತಿಳಿಸ್ಕೊಡ್ತೀನಿ. ಮತ್ತು ನಿಮ್ಗೆ ಅದು ಹೇಗೆ ಸಿಗುತ್ತೆ ಏನು ಎಲ್ಲನೂ ನಾನು ಹೇಳ್ತೀನಿ. ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ನಾನು ಆಲ್ರೆಡಿ ಕೊಡ್ತಾಯಿದ್ದೀನಿ. ಮತ್ತು ನನ್ನ ಮನೆಯಲ್ಲಿ ನನ್ನ ಮಗಳಿಗೆ ನಾನು ಯೂಸು ಮಾಡ್ತಾಯಿದ್ದೀನಿ. ಹೇರ್ ಗ್ರೋನೂ ಆಗುತ್ತೆ, ತಿಕ್ಕಾಗೂ ಬರುತ್ತೆ. ಏನಪ್ಪ ಜ್ಯುವೆಲರಿ ವಿಡಿಯೋದಲ್ಲಿ ಆಯಿಲ್ ರಿಲೇಟೆಡ್ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೇಡಿ. ಯಾವಾಗಲೂ ಜ್ಯುವೆಲರಿ ರಿಲೇಟೆಡ್ಡೇ ಹೇಳಿದ್ರೆ, ಯಾಕಂದರೆ ಇದರಲ್ಲಿ ವಿಡಿಯೋ ನೋಡೋರೆಲ್ಲನೂ ಆಲ್ಮೋಸ್ಟು ಜ್ಯುವೆಲರಿ ಹೇಗಿದೆ ಅಂತ ಗೊತ್ತಾಗಿರುತ್ತಲ್ಲ. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಯಾರ್ಯಾರಿಗೆ ಬೇಕೋ ಹೇರ್ ಗ್ರೋತ್ ಆಯಿಲು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಜ್ಯುವೆಲರಿ ಬೇಕಾದವರು ಕಮೆಂಟ್ ಮಾಡಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.